ಸರ್ಕಾರ ಅದ್ಯಾಕೋ ಅಂಗನವಾಡಿಗಳ ವಿಚಾರದಲ್ಲಿ ಮತ್ತೆ ಮತ್ತೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ. ನಿರ್ಲಕ್ಷ್ಯ ಅನ್ನೋದಕ್ಕಿಂತ ವಿವೇಚನೆ ಇಲ್ಲದಂತೆ ನಡೆದುಕೊಳ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ನಮಗೆ ಸಿಕ್ಕಿದೆ. ನಾವು ಇತ್ತೀಚೆಗಷ್ಟೇ ಒಂದು ವರದಿಯನ್ನ ಮಾಡಿದ್ವಿ. ಅಂಗನವಾಡಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತೆಯರ ಮೊಬೈಲ್ ಅನ್ನ ಕೂಡ ಕನಿಷ್ಠ ಪಕ್ಷ ರೀಚಾರ್ಜ್ ಮಾಡ್ತಾ ಇಲ್ಲ. ಇದರಿಂದ ಅವ್ರಿಗೆ ಬರೋ ಕಡಿಮೆ ಸಂಬಳದಲ್ಲಿ ಅವರೇ ಕೆಲವರೆಲ್ಲ ಕೈಲಿಂದ ದುಡ್ಡು ಹಾಕೊಂಡು ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ನಾವು ಕೇಳಿದ್ವಿ. ಇದಾದ ಬೆನ್ನಲ್ಲೇ ಈಗ ಅಂಗನವಾಡಿಗಳ ಕರೆಂಟ್ ಬಿಲ್ ಅನ್ನ ಕೂಡ ಸರ್ಕಾರ ಕಟ್ಟದೇ ಇರೋದ್ರ ಪರಿಣಾಮ ಫ್ಯೂಸ್ ಕಿತ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಕತ್ತಲೆ ಭಾಗ್ಯ ಸಿಗ್ತಾ ಇದೆ ಮಕ್ಕಳಿಗೂ ಹಾಗೂ ಕಾರ್ಯಕರ್ತರಿಗೂ. ಬನ್ನಿ ಡೀಟೇಲ್ಸ್ ನೋಡಿ. ಅಂಗನವಾಡಿ ಕೇಂದ್ರಗಳ ಫ್ಯೂಸ್ ಕಿತ್ತ ಬೆಸ್ಕಾಂ. ಅಂಗನವಾಡಿಗಳ ಕರೆಂಟ್ ಬಿಲ್ ಕಟ್ಟಲು ಸರ್ಕಾರದ ಬಳಿ ಕಾಸಿಲ್ವಾ? ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯಾ? ಎಸ್, 5 ಗ್ಯಾರಂಟಿಗಳ ಬೆನ್ನು ಹತ್ತಿದ ಸರ್ಕಾರಕ್ಕೆ ಅದೇ ಗ್ಯಾರಂಟಿಗಳು ಈಗ ಬಿಸಿತುಪ್ಪವಾಗಿ ಪರಿಣಮಿಸುತ್ತಿದೆ. ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದ ಬೊಕ್ಕಸ ಖಾಲಿಯಾದಂತೆ ಕಾಣಿಸ್ತಾ ಇದೆ. ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ದ ಅಂಗನವಾಡಿಗಳ ಬಾಡಿಗೆ ಕಟ್ಟದೆ ಮುಖಭಂಗಕ್ಕೆ ಒಳಗಾದ ಸರ್ಕಾರ ಈಗ ಮತ್ತೊಮ್ಮೆ ಮುಜುಗರಕ್ಕೆ ಒಳಗಾಗಿದೆ. ಸರ್ಕಾರದ ಸ್ವಂತ ಕಟ್ಟಡದಲ್ಲಿ ನಡೀತಾ ಇರುವ ಅಂಗನವಾಡಿ ಕೇಂದ್ರಗಳ ವಿದ್ಯುತ್ ಬಿಲ್ ಅನ್ನು ಪಾವತಿಸಿದ ಪರಿಣಾಮ ಬೆಸ್ಕಾಂನವರು ಫ್ಯೂಸ್ ಅನ್ನು ಕಿತ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಬರೋಬ್ಬರಿ 270 ಅಂಗನವಾಡಿ ಕೇಂದ್ರಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಜಿಲ್ಲೆಯ ಒಟ್ಟು 3,000 ಅಂಗನವಾಡಿ ಕೇಂದ್ರಗಳಿಗೆ ಕಳೆದ 6 ತಿಂಗಳಿನಿಂದ ವಿದ್ಯುತ್ ಬಿಲ್ ಪಾವತಿಯಾಗಿಲ್ಲ. ಪ್ರತಿ ತಿಂಗಳು 3 ಲಕ್ಷದಂತೆ ಒಟ್ಟು 18 ಲಕ್ಷ ರೂಪಾಯಿ ಬಿಲ್ ಬಾಕಿ ಇದೆ. ಬಿಲ್ ಪಾವತಿಸುವಂತೆ ನೋಟಿಸ್ ಕೊಟ್ಟರೂ ಕ್ಯಾರೆ ಅಂತಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹಾಗಾಗಿ ಬೆಸ್ಕಾಂನವರು ಫ್ಯೂಸ್ ಅನ್ನು ಕಿತ್ತು ಬಿಸಿ ಮುಟ್ಟಿಸಿದ್ದಾರೆ. ಈ ಎಲೆಕ್ಟ್ರಿಸಿಟಿ ಬಿಲ್ಲು ನಮಗೆ ಆಡಳಿತ ವೆಚ್ಚದ ಅಡಿಯಲ್ಲಿ ಸ್ವಲ್ಪ ಹಣ ಬರ್ದೇ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ಲು ಕೂಡ ನಮಗೆ ಕಳೆದ 6 ತಿಂಗಳಿಂದ ಪೆಂಡಿಂಗ್ ಇದೆ. ನಮ್ಮಲ್ಲಿ 270 ಅಂಗನವಾಡಿ ಕೇಂದ್ರಗಳಿಗೆ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅದು ನಾವು ಶೀಘ್ರದಲ್ಲೇ ಹಣವನ್ನು ಜಮೆ ಮಾಡಿ ಮುಂದೆ ಸುಮಾರು 3 ಲಕ್ಷ ರೂಪಾಯಿ ದುಡ್ಡಾಗುತ್ತೆ ಇಡೀ ಜಿಲ್ಲೆಗೆ. ಈಗ 6 ತಿಂಗಳದ್ದು ಬಾಕಿ ಇದೆ. ಅರೌಂಡ್ 18ರಿಂದ 20 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇದೆ. ಕಳೆದ 2 ತಿಂಗಳಿನಿಂದ ಅಂಗನವಾಡಿ ಕೇಂದ್ರಗಳು ಕತ್ತಲಲ್ಲಿಯೇ ಮುಳುಗಿದೆ. ಅಂಗನವಾಡಿ ಕೇಂದ್ರಗಳ ಫ್ಯಾನ್ ತಿರುಗ್ತಾ ಇಲ್ಲ, ಮಿಕ್ಸಿ ರೂಪ್ತಿಲ್ಲ, ಬಲ್ಬು ಉರಿತಾ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ಈ ಧೋರಣೆಗೆ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ನಮಗೆ ಫ್ರೀ ಏನು ಕೊಡೋದು ಬೇಡ, ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡ್ಲಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಏನು ಫ್ಯಾನ್ ಓಡಲ್ವಾ? ಕರೆಂಟ್ ಬಿಲ್ ಕಟ್ಟಿಲ್ಲ. ಕೊಡ್ಬೇಕಲ್ಲ ನಿಮ್ಗೆಲ್ಲ ಇದೆಲ್ಲ ಇರುತ್ತಲ್ವಾ? ಕರೆಂಟ್ ಬಿಲ್ ನಮ್ಮ ಆಫೀಸಿಂದ ಕಟ್ಟಿಲ್ಲ, ಜಾಸ್ತಿ ಪೆಂಡಿಂಗ್ ಐತೆ. ಅಲ್ಲ ಎಷ್ಟು 2,000 ರೂಪಾಯಿಗೆ ಕಿತ್ತಾಕ್ತಾರ? ಒಂದು 2,000 ಬೇರೆ ಹಾಕೋಣ ನಮ್ಗೆ ಗೊತ್ತಿಲ್ಲ. ಕರೆಂಟ್ ಇಲ್ಲ, 4 ತಿಂಗಳಿಂದ ಗೌರ್ಮೆಂಟ್ ಇಂದ ಬಿಲ್ ಕಟ್ಟಿಲ್ವಂತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಫೀಸ್ ಬೇರೆ ಕಿತ್ತಾಕೊಂಡು ಹೋಗಿದ್ದಾರೆ. ಅವ್ರು ಕರೆಂಟ್ ಕಟ್ಟಿಲ್ಲ ಅಂದ್ರೆ ಫೀಸ್ ಕಿತ್ತಾಕ್ತಾರೆ. ಅವ್ರಿಗೆ ಕರೆಂಟ್ ಇಲ್ಲ ಅಂದ್ರೆ ನೀರಿನ ಫೆಸಿಲಿಟೀಸ್ ಇರಲ್ಲ, ಮಿಕ್ಸಿ ಆಡಲ್ಲ, ಮತ್ತೆ ಮೇನ್ ನೀರ್ ಬೇಕು, ಮಕ್ಳಿಗೆ ಎಜುಕೇಶನ್ ಬೇಕಾಗತ್ತೆ. ಅದರಿಂದ ಸ್ವಲ್ಪ ಗೌರ್ಮೆಂಟ್ ಅವ್ರು ಬೇರೆ ವ್ಯವಸ್ಥೆಗಳು ಮಾಡೋ ಬದಲು ಇಂಥದನ್ನ ಏನಾದ್ರು ವ್ಯವಸ್ಥೆ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ. ಫೋನಿಂದು ಇದಿಲ್ವಂತೆ, ಕರೆನ್ಸಿ ಹಾಕಿಲ್ಲ. ಹೇಗೆ ಓದ್ತಾರೆ ಏನು ಅಂತ ತಿಳ್ಕೊಳಕ್ಕಾಗಲ್ಲ. ಅವ್ರು ಏನು ಕಳಿಸ್ತಾರೆ ಅಂತೆಲ್ಲ ನೋಡೋಕ್ಕಾಗಲ್ಲ ಮೇಡಮ್. ಅದು ಹೇಳ್ತಾನೆ ಇದ್ದಾರೆ, ಅವರು ಇದು ಮಾಡ್ಕೊಂತಾನೆ ಇಲ್ಲ, ಇಷ್ಟೊಂದು ತಿಂಗಳಿಂದ ಕಟ್ತಾನೆ ಇಲ್ವಂತೆ ಕರೆಂಟ್ ಬಿಲ್ಲು. ಹಾಕೇ ಇಲ್ಲ, ಫೀಸ್ ಕಿತ್ತೋಗೋರೆ. ಆಮೇಲೆ ಮಕ್ಳಿಗೆ ಸಾಂಬಾರ್ ಮಾಡಕ್ ಮಿಕ್ಸಿ ಎಲ್ಲ ಬೇಕಲ್ಲ, ಅದು ಹಾಕಕ್ಕಾಗಲ್ಲ. ಬೇರೆ ಮನೆಗೆ ಹೋಗಿ ಹಾಕಿಸ್ಕೊಂಬತ್ತಾರೆ. ಎಷ್ಟೊಂದ್ಸಲ ಹೇಳಿದಾರಂತ ಅವ್ರ ಮೇಡಮ್ ಹೇಳಿದ್ರು ಇಲ್ಲ ಹೇಳ್ತೀವಿ ಅಂದ್ರೆ ಸುಮ್ಮನಾಗಿದ್ದಾರೆ. ಅದೇ ಜನಗಳಿಗೆ ಮಾತ್ರ ಫ್ರೀ ಕೊಟ್ಟವ್ರೆ, ಮಕ್ಳುಗಳಿಗೆ ಏನು ಇವೇ ಮಾಡಿಲ್ಲ. ಇನ್ನೊಂದೆಡೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಟ್ಟಂತಹ ಸಿಮ್ ರೀಚಾರ್ಜ್ ಮಾಡಲಿಕ್ಕೂ ಸರ್ಕಾರದ ಬಳಿ ಕಾಸಿಲ್ಲ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಖಾಸಗಿ ಸಂಖ್ಯೆಯಿಂದಲೇ ವ್ಯವಹಾರವನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತು ಅಂಗನವಾಡಿ ಕೇಂದ್ರಗಳ ಸಮಸ್ಯೆಯನ್ನು ಬಗೆಹರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.